ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್. ನಾನು ನಿಮ್ಮ ನಾಗರಾಜ್. ಹರಿಯಾಣ ಚುನಾವಣೆ ಬಿಜೆಪಿ ಗೆಲ್ಲಿಸಿದ RSS ವಿಶ್ಲೇಷಣೆ ಕೇಶವಣ್ಣ ಅಡಕರ್ಣಿ, ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್. ಹರಿಯಾಣ ಚುನಾವಣೆ ಫಲಿತಾಂಶ ನಿಜಕ್ಕೂ ನಿಮಗೂ ಆಶ್ಚರ್ಯ ಉಂಟು ಮಾಡಿದೆ ಅಲ್ವೇ? ಈ ಫಲಿತಾಂಶ ಎಲ್ಲ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದೆ. ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ವು. ಆದರೆ ಆಡಳಿತ ವಿರೋಧಿ ಅಲೆ ನಡುವೆಯೂ ಬಿಜೆಪಿ ಮೂರನೇ ಬಾರಿ ಅಧಿಕಾರದ ಗದ್ದುಗೆ ಏರಲು ಹೊರಟಿದ್ದು ವಿರೋಧಿಗಳ ಪಾಳೆಯದಲ್ಲಿ ತಲ್ಲಣ ಮೂಡಿಸಿದೆ. ಎಕ್ಸಿಟ್ ಪೋಲ್ ನಂಬಿ ಕುಳಿತಿದ್ದ ರಾಜಕೀಯ ವಿಶ್ಲೇಷಕರಂತೂ ತಲೆ ಚಚ್ಚಿಕೊಳ್ಳುವಂತಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ 100ರ ಹತ್ತಿರಕ್ಕೆ ಬಂದು ಭಾರೀ ಉಮೇದಿಯಲ್ಲಿ ಇದ್ದ ಕಾಂಗ್ರೆಸ್ ಪಕ್ಷವಂತೂ ಈ ಸೋಲನ್ನ ಹೇಗೆ ಅರಗಿಸಿಕೊಳ್ಳಬೇಕು ಅಂತ ತೋಚುತ್ತಲೇ ಇಲ್ಲ. ಕರ್ನಾಟಕದಂತೆ ಹರಿಯಾಣದಲ್ಲೂ ಗ್ಯಾರಂಟಿಯನ್ನ ಘೋಷಿಸಿ ತನ್ನ ಗೆಲುವು ಗ್ಯಾರಂಟಿ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಆಘಾತವಂತೂ ಆಗಿರೋದು ಸತ್ಯ. ಅಲ್ಲಿಯ ಮತದಾರರು ಯಾವುದಕ್ಕೂ ಸೊಪ್ಪು ಹಾಕದೆ ಮತ್ತೊಮ್ಮೆ ಮೋದಿ ಸಾರಥ್ಯಕ್ಕೆ ಮಣೆ ಹಾಕಿದ್ದಾರೆ. ಇವರ ಕತೆ ಬಿಡಿ, ಇನ್ನು 3-4 ತಿಂಗಳಲ್ಲಿ ದಿಲ್ಲಿ ಚುನಾವಣೆ ಎದುರಿಸಲಿರುವ ಅರವಿಂದ್ ಕೇಜ್ರಿವಾಲ್ ಸಾರಥ್ಯದ ಪೊರಕೆ ಪಾರ್ಟಿ ಅಂತೂ ಮಖಾಡೆ ಮಲಗಿಬಿಟ್ಟಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಗಿದ್ದು ಯಾಕೆ ಅನ್ನೋದಕ್ಕಿಂತ ಬಿಜೆಪಿಗೆ ಮತ್ತೆ ಗದ್ದುಗೆ ಏರಲು ಕಾರಣಗಳು ಏನು ಅನ್ನೋದು ನಿಜಕ್ಕೂ ಸೋಜಿಗ ಅಲ್ಲವೇ? ಕಾಂಗ್ರೆಸ್ ಸೋಲಿಗೆ ಬಣ ರಾಜಕೀಯ ಮುಳುವಾದರೆ ತೆರೆಮರೆಯಲ್ಲಿ ಸಂಘ ಪರಿವಾರ ಬಿಜೆಪಿ ನಿಂತು ಅಹೋರಾತ್ರಿ ಶ್ರಮಿಸಿದೆ ಅನ್ನೋದನ್ನ ಮರಿಬಾರದು. RSS ನಡೆಸಿದ ವಿಶೇಷ ಪ್ರಚಾರ ಆಂದೋಲನ ಕಮಲ ಪಡೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಯಿತು ಅನ್ನೋದು ಸೂರ್ಯನ ಬೆಳಕಿನಷ್ಟೇ ಸತ್ಯ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸಕ್ರಿಯವಾಗದ RSS ಬಿಜೆಪಿಯಿಂದ ಸ್ವಲ್ಪ ಅಂತರವನ್ನೇ ಕಾಯ್ದುಕೊಂಡಿತ್ತು. ಅದರ ಪರಿಣಾಮ ಅಯೋಧ್ಯೆ ಸೇರಿದಂತೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಕಳೆದುಕೊಳ್ಳಬೇಕಾಯಿತು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಹರಿಯಾಣ ಚುನಾವಣೆಯನ್ನ ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡಿದ್ದ RSS ಮುಖಂಡರು ಹಾಗೂ ಕಾರ್ಯಕರ್ತರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತುತ್ತಾ ಇದ್ರು. 4 ತಿಂಗಳ ಅವಧಿಯಲ್ಲಿ ಮತದಾತ ಜಾಗರೂಕತಾ ಆಂದೋಲನ್ ಎಂಬ ಅಭಿಯಾನದ ಮೂಲಕ ಹರಿಯಾಣದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಪ್ರಚಾರ ಸಭೆಗಳನ್ನು ನಡೆಸಿದ್ರು. ಮನೆ ಮನೆ ಬಾಗಿಲು ತಟ್ಟಿ ಮತಭಿಕ್ಷೆ ಕೇಳಿದ್ರು. ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹಿಂದೂ ಏಕತೆ ಸಂದೇಶ ಕೂಡ ಮ್ಯಾಜಿಕ್ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿದೆ ಅಂತಾನೆ ಹೇಳಬಹುದು. ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತೆ ಅಂತ ಮೊದಲೇ ಭಾವಿಸಿದ್ದ ಹರಿಯಾಣ ಜನನಾಯಕ ಜನತಾ ಪಾರ್ಟಿ ಬಿಜೆಪಿಯೊಂದಿಗಿನ ಮೈತ್ರಿ ಮುರಿದುಕೊಂಡು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿತ್ತು. ಈ ಪಾರ್ಟಿ ಕೂಡ ಈಗ ಮಖಾಡೆ ಮಲಗಿದೆ. ಬಿಜೆಪಿ ಮತ್ತು RSS ಸಂಘಟಿತ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ತದ್ವಿರುದ್ಧ ಬೆಳವಣಿಗೆಗಳು ನಡೆದು ಹೋದವು. ಇನ್ನು ಅಧಿಕಾರಕ್ಕೆ ಬಂದಿಲ್ಲವಾದರೂ CM ಕುರ್ಚಿಗಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಆರಂಭವಾಗಿತ್ತು. ಇನ್ನು ಆರಂಭದಿಂದಲೂ ಕಾಂಗ್ರೆಸ್ ಪಕ್ಷ ಹರಿಯಾಣದಲ್ಲಿ ನಾಯಕತ್ವ ಗುರುತಿಸುವಲ್ಲಿ ವಿಫಲವಾಗಿದೆ. ಚುನಾವಣೆ ಮೊದಲಿನಿಂದಲೂ CM ಹುದ್ದೆಯ ಮೇಲೆ ಹಲವರು ಕಣ್ಣಿಟ್ಟಿದ್ರು. ಕಾಂಗ್ರೆಸ್ ನಾಯಕಿ ಸೆಲ್ವಾ ಕುಮಾರಿ ಅಂತೂ ತಾನೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ಮಟ್ಟಕ್ಕೆ ಪ್ರಚಾರ ಮಾಡಿಕೊಂಡಿದ್ರು. ಇಲ್ಲಿ ಜಾತಿ ಸಮೀಕರಣವೂ ಕೆಲಸ ಮಾಡಿತ್ತು. ಭೂಪಿಂದರ್ ಹೂಡಾ, ಕುಮಾರಿ ಸೆಲ್ವಾ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹಿತ ಹಲವಾರು ಬಣಗಳು ತಮ್ಮ ತಮ್ಮ ದಾರಿಯಲ್ಲಿಯೇ ಕೆಲಸ ಮಾಡಿದ್ವು. ಇದು ಕೂಡ ಹಿನ್ನಡೆಗೆ ಕಾರಣವಾಯಿತು ಅಂತ ಹೇಳಬಹುದು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕೆಲವು ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಕಡಿಮೆಯೇ ಇದೆ. ಕಾಂಗ್ರೆಸ್ ಈ ರೀತಿ 20ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಕಡಿಮೆ ಅಂತರದಲ್ಲಿ ಸೋತು ಅಧಿಕಾರ ಕಳೆದುಕೊಂಡಿದೆ. ಮಧ್ಯಪ್ರದೇಶದಂತೆ ಹರಿಯಾಣದಲ್ಲೂ ಬಿಜೆಪಿ ಮುಖ್ಯಮಂತ್ರಿ ಬದಲಿಸಿತು. 2 ಅವಧಿಯಿಂದ CM ಆಗಿದ್ದ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಬದಲಿಸಿ ನಯಾಬ್ ಸಿಂಗ್ ಸೈನಿ ಅವರನ್ನ ನೇಮಿಸಿತು. ಇದು ಸಹ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜಾಟ್ ಹೊರತಾಗಿ ಬೇರೆ ಸಮುದಾಯದ ಮತಗಳ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿ ಜಾಟ್ ಸಮುದಾಯಕ್ಕೆ ಸೇರದ ಹೆಚ್ಚು ಅಭ್ಯರ್ಥಿಗಳನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದೆ. ಇದರಿಂದ ಕಾಂಗ್ರೆಸ್ಗಿಂತ ಹೆಚ್ಚಿನ ಮತ ಗಳಿಕೆ ಬಿಜೆಪಿಗೆ ಸಾಧ್ಯವಾಗಿದೆ ಅಂತಾನೂ ಹೇಳಬಹುದು. ಆಡಳಿತ ವಿರೋಧಿ ಅಲೆ ಇದ್ದರೂ ಅದನ್ನ ಸಮೀಕರಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಪಕ್ಷದ ಅಧ್ಯಕ್ಷ JP ನಡ್ಡಾ ಸಹಿತ ಹಲವರು ಸಕ್ಸಸ್ ಆದರು. ಬಿಜೆಪಿ ಈ ಬಾರಿ ಚುನಾವಣೆ ಪ್ರಚಾರವನ್ನ ವ್ಯವಸ್ಥಿತವಾಗಿ ಮಾಡಿದೆ. ಎಲ್ಲಿಯೂ ವಿವಾದಕ್ಕೆ ಆಸ್ಪದ ನೀಡದೆ ಜಾತಿ ಗೊಂದಲ, ಸಂವಿಧಾನ ವಿರೋಧಿ ಹೇಳಿಕೆಗೆ ಒತ್ತು ನೀಡಲಿಲ್ಲ. ಕೆಳ ಹಂತದ ಕಾರ್ಯಕರ್ತರನ್ನ ಬಳಸಿಕೊಂಡು ಪ್ರಚಾರ ಕೈಗೊಂಡಿದ್ದು ಮತ್ತೆ ಅಧಿಕಾರ ಹಿಡಿಯಲು ಅದು ದಾರಿ ಮಾಡಿಕೊಟ್ಟಿತು.
ಬಿಜೆಪಿ ಹಾಗೂ RSS ತತ್ವ ಸಿದ್ಧಾಂತಗಳಲ್ಲಿ ಸಾಮ್ಯತೆ ಇದೆ ಅನ್ನೋದನ್ನ ಈಗಲಾದರೂ ಬಿಜೆಪಿ ನಾಯಕರು, ವಿಶೇಷವಾಗಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿಗರೇ, ಈಗಲಾದರೂ ನಿಮಗೆ ಅರ್ಥವಾಯ್ತೆ RSS ಬಿಟ್ರೆ ಬೇರೆ ದಾರಿ ಇಲ್ಲ ಅನ್ನೋದು. ಇದು ಈ ಹೊತ್ತಿನ ವಿಶೇಷ. ಮತ್ತೆ ಇಂಥದ್ದೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.